ಸಿಜೆ ರಾಯ್ ನಿಗೂಢ ಸಾವು, ಆ ಒಂದು ಕೋಣೆಯಲ್ಲಿ ಏನಿತ್ತು? ಕೇರಳ ಐಟಿ ಅಧಿಕಾರಿಗಳು ಹುಡುಕಿದ್ದು ಯಾರ ದಾಖಲೆ? ಹವಾಲಾ ಜಾಲಕ್ಕೆ ಸಿಕ್ಕಿಬಿದ್ರ 12 ರೋಲ್ಸ್ ರಾಯ್ ಒಡೆಯ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನ ಐಷಾರಾಮಿ ಬಡಾವಣೆ ಲ್ಯಾಂಡ್ಫೋರ್ಡ್ ಟೌನ್ ಇಲ್ಲಿರುವ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಿಂದ ಶುಕ್ರವಾರ ಮಧ್ಯಾಹ್ನ ಕೇಳಿ ಬಂದ ಆ ಒಂದು ಗುಂಡಿನ ಸದ್ದು ಕೇವಲ ಒಬ್ಬ ಉದ್ಯಮಿಯ ಪ್ರಾಣ ತೆಗೆದಿಲ್ಲ, ಬದಲಿಗೆ ಒಂದು ಬೃಹದಾಕಾರದ ಸಾಮ್ರಾಜ್ಯದ ಕರಾಳ ರಹಸ್ಯವನ್ನ ಬಯಲು ಮಾಡಿದೆ. ಸಾವಿರಾರು ಕೋಟಿ ಆಸ್ತಿ, 12 ರಾಯ್ಸ್ ರಾಯ್ ಕಾರ್ಗಳು, ಅರಮನೆಯಂತ ಮನೆ. ಆದರೆ ಸಿಜೆ ರಾಯ್ ಅವರ ಪ್ರಾಣ ಪಕ್ಷಿ ಹಾರಿ ಹೋದ ಆ ಕ್ಷಣದಲ್ಲಿ ಇವೆಲ್ಲವೂ ಕೂಡ ಶೂನ್ಯವಾದವು. ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥೆಯ ಮಾಲೀಕ ಸಿಜೆ ರಾಯ್ ಕೊನೆಗೆ ಕಾನ್ಫಿಡೆನ್ಸ್ ಕಳೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ವೀಕ್ಷಕರೇ, ಇದು ಕೇವಲ ಐಟಿ ರೇಡ್ ಭಯದಿಂದ ಆದ ಆತ್ಮಹತ್ಯೆನ? ಖಂಡಿತ ಇಲ್ಲ ಅಂತ ಹೇಳ್ತಿವೆ ಮೂಲಗಳು. ಅಲ್ಲಿ ನಡೆದಿದ್ದು ಬೇರೆಯದ್ದೇ ಡ್ರಾಮಾ. ಕಳೆದ 3 ದಿನಗಳಿಂದ ಐಟಿ ಅಧಿಕಾರಿಗಳು ಸಿಜೆ ರಾಯ್ ಮೇಲೆ ಒಂದೇ ಒಂದು ವಿಷಯಕ್ಕೆ ಒತ್ತಡ ಹಾಕ್ತಾ ಇದ್ರಂತೆ. ಆ ರೂಮ್ ಓಪನ್ ಮಾಡಿ ಆ ಲಾಕರ್ ಕೀ ಕೊಡಿ ಅಂತ. ಆದರೆ ರಾಯ್ ಪ್ರಾಣ ಹೋದರೂ ಕೂಡ ಸರಿ, ಆ ರೂಮ್ ಓಪನ್ ಮಾಡಲ್ಲ ಅಂತ ಹಠ ಹಿಡಿದಿದ್ರಂತೆ. ಅಷ್ಟಕ್ಕೂ ಆ ಕೋಣೆಯಲ್ಲಿ ಅಂತಹದ್ದೇನಿತ್ತು? ಯಾವ ಪ್ರಭಾವಿ ರಾಜಕಾರಣಿಯ ಜಾತಕ ಅಲ್ಲಿತ್ತು? ಕೇರಳದಿಂದ ಬಂದ ಐಟಿ ಟೀಮ್ ಹುಡುಕಿದ್ದು ಕೇವಲ ಟ್ಯಾಕ್ಸ್ ಕಳ್ಳತನನ ಅಥವಾ ಹವಾಲಾ ದಂಧೆಯ ಬೇರನ್ನ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಎಪಿಸೋಡ್ನಲ್ಲಿ ರಕ್ತಸಿಕ್ತವಾದ ಆ ಕಚೇರಿಯ ಗೋಡೆಗಳ ಮಧ್ಯೆ ಅಡಗಿರುವ ಸತ್ಯವನ್ನ ಹುಡುಕೋಣ. ಆದರೆ ಅದಕ್ಕಿಂತ ಮುಂಚೆ ಈ ಹವಾಲಾ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಉರುಳಾಗಿತ್ತು. ಹಾಗಾದರೆ ನಿಮಗೇನನ್ಸುತ್ತೆ ಈ ದೊಡ್ಡವರ ಡ್ರಾಮಾ, ದೊಡ್ಡವರ ದೊಡ್ಡಾಟದ ಬಗ್ಗೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಒಂದು ಸ್ಪಷ್ಟನೆ, ಈ ರೇಡ್ ಮಾಡಿದ್ದು ಬೆಂಗಳೂರಿನ ಐಟಿ ಅಧಿಕಾರಿಗಳಲ್ಲ, ಬದಲಿಗೆ ಕೇರಳದ ಐಟಿ ಅಧಿಕಾರಿಗಳು. ಇದು ಈ ಕೇಸಿಗೆ ದೊಡ್ಡ ಟ್ವಿಸ್ಟ್ ಕೊಡುತ್ತೆ. ಸಿಜೆ ರಾಯ್ ಮೂಲತಃ ಕೇರಳದವರು. ಅಲ್ಲಿನ ರಾಜಕೀಯ ನಾಯಕರ ಜೊತೆ ಅವರಿಗೆ ಎಂಥ ನಂಟಿತ್ತನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯ. ಘಟನೆಗೂ ಮುನ್ನ ಸತತ 3 ದಿನ ಹಗಲು ರಾತ್ರಿ ಐಟಿ ಅಧಿಕಾರಿಗಳು ರಾಯ್ ಮನೆಗೆ ಮತ್ತು ಕಚೇರಿಯಲ್ಲಿ ಠಿಕಾಣಿ ಹೂಡಿದ್ರು. ಮೂಲಗಳ ಪ್ರಕಾರ ಅಧಿಕಾರಿಗಳಿಗೆ ಬೇಕಾಗಿದ್ದು ಒಂದು ನಿರ್ದಿಷ್ಟ ಡೈರಿ ಅಥವಾ ಹಾರ್ಡ್ ಡಿಸ್ಕ್. ಅದು ಆ ರಹಸ್ಯ ಕೋಣೆಯಲ್ಲಿದೆ ಅನ್ನೋದು ಅವರ ಅನುಮಾನ ಆಗಿತ್ತು. ಆದರೆ ರಾಯ್, ನೀವು ನನ್ನನ್ನು ಜೈಲಿಗೆ ಹಾಕಿ, ಆದರೆ ಆ ರೂಮ್ ಮಾತ್ರ ಓಪನ್ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಯಾಕಂದರೆ ಆ ರೂಮ್ನ ಓಪನ್ ಮಾಡಿದ್ರೆ ಕೇವಲ ರಾಯ್ ಮಾತ್ರವಲ್ಲ, ಕೇರಳದ ಮತ್ತು ಕರ್ನಾಟಕದ ಎಷ್ಟೋ ದೊಡ್ಡ ದೊಡ್ಡ ತಲೆಗಳು ಉರುಳ್ತಾ ಇದ್ವಂತೆ. ಆ ಒತ್ತಡ, ಆ ವಾಗ್ವಾದ, ಆ ಬೆದರಿಕೆ ಕೊನೆಗೆ ರಾಯ್ ಅವರನ್ನ ಪಿಸ್ತೂಲ್ ಎತ್ತಿಕೊಳ್ಳುವಂತೆ ಮಾಡಿದೆ. ವೀಕ್ಷಕರೇ, ಸಿಜೆ ರಾಯ್ ಅವರು ಕೇವಲ ಒಬ್ಬ ಬಿಲ್ಡರ್ ಅಷ್ಟೇನಾ, ಅಥವಾ ದೊಡ್ಡ ಕುಳಗಳ ಹಣವನ್ನ ವೈಟ್ ಮಾಡುವ ಮಾಧ್ಯಮವಾಗಿದ್ರ? ಅನುಮಾನಗಳು ಬಲವಾಗಿದೆ. ಆ ರಹಸ್ಯ ಕೋಣೆಯಲ್ಲಿದ್ದ ದಾಖಲೆಗಳು ಒಬ್ಬ ಅತ್ಯಂತ ಪ್ರಭಾವಿ ರಾಜಕಾರಣಿಗೆ ಸೇರಿದ್ದು ಅನ್ನೋ ಮಾತು ಬಲವಾಗಿ ಕೇಳಿ ಬರ್ತಾ ಇದೆ. ಆದರೆ ಆ ರಾಜಕಾರಣಿ ಯಾರು? ಕೇರಳದವರ ಅಥವಾ ಕರ್ನಾಟಕದವರ? ಐಟಿ ಅಧಿಕಾರಿಗಳು ರಾಯ್ ಅವರನ್ನ ಕೇವಲ ಬ್ರೋಕರ್ ತರ ಟ್ರೀಟ್ ಮಾಡಿದ್ರ? ನೀನು ಸತ್ಯ ಬಾಯಿ ಬಿಡಬೇಕು, ಇಲ್ಲ ಅಂದ್ರೆ ನಿನ್ನ ಇಡೀ ಕುಟುಂಬವನ್ನ ಒಳಗ್ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ರ? ರಾಯ್ ಅವರಿಗೆ ಗೊತ್ತು, ತಾನು ಬಾಯಿ ಬಿಟ್ರೆ ಹೊರಗಡೆ ಬದುಕಿರೋದು ಕಷ್ಟ, ಬಾಯಿ ಬಿಡದಿದ್ರೆ ಐಟಿ ಬಿಡೋದಿಲ್ಲ. ಈ ಕಟ್ಟಿನಲ್ಲಿ ಸಿಲುಕಿ ಅವರು ಸಾವಿನ ದಾರಿ ಹಿಡಿದಿದ್ದಾರೆ ಎನ್ನುವುದು ವಿಶ್ಲೇಷಕರ ಮಾತಾಗಿದೆ. ಹಾಗಾದ್ರೆ ಏನಿದು ಹವಾಲಾ, ಕಪ್ಪು ಹಣದ ಸುರಂಗ ಮಾರ್ಗ? ಈಗ ಬರೋಣ ಈ ಕೇಸಿನ ಅತ್ಯಂತ ಪ್ರಮುಖವಾದ ಭಾಗಕ್ಕೆ. ಅದೇ ಹವಾಲಾ. ಐಟಿ ರೇಡ್ ಆದಾಗಲೆಲ್ಲ ಈ ಪದ ಕೇಳಿ ಬರ್ತಾನೆ ಇರುತ್ತೆ, ಆದರೆ ಜನಸಾಮಾನ್ಯರಿಗೆ ಇದರ ಒಳ ಅರ್ಥ ಗೊತ್ತಾಗೋದಿಲ್ಲ. ಸರಳವಾಗಿ ಹೇಳೋದಾದರೆ ಹವಾಲಾ ಅಂತಂದರೆ ಬ್ಯಾಂಕ್ ಇಲ್ಲದ ಬ್ಯಾಂಕಿಂಗ್. ಸರ್ಕಾರಕ್ಕೆ ಗೊತ್ತಾಗದಂತೆ, ಟ್ಯಾಕ್ಸ್ ಕಟ್ಟದಂತೆ ದೇಶದಿಂದ ದೇಶಕ್ಕೆ ಹಣ ವರ್ಗಾಯಿಸುವ ಕಳ್ಳ ಮಾರ್ಗವೇ ಹವಾಲಾ. ಹೇಗೆ ಕೆಲಸ ಮಾಡುತ್ತೆ ಅಂದುಕೊಳ್ಳಿ. ಬೆಂಗಳೂರಿನಲ್ಲಿರೋ ಒಬ್ಬ ರಾಜಕಾರಣಿಗೆ ದುಬೈನಲ್ಲಿರೋ ತನ್ನ ಮಗನಿಗೆ 1 ಕೋಟಿ ರೂಪಾಯಿ ಕಳುಹಿಸಬೇಕು. ಒಂದು ಬ್ಯಾಂಕ್ ಮೂಲಕ ಕಳುಹಿಸಿದ್ರೆ ಪ್ಯಾನ್ ಕಾರ್ಡ್ ಕೊಡಬೇಕು, ಮೂಲ ತೋರಿಸಬೇಕು, ಟ್ಯಾಕ್ಸ್ ಕಟ್ಟಬೇಕು. ಸಿಕ್ಕಿ ಬೀಳೋ ಭಯ. ಅದಕ್ಕೆ ಅವನು ಬೆಂಗಳೂರಿನ ಒಬ್ಬ ಹವಾಲಾ ಏಜೆಂಟ್ ಹತ್ರ ಹೋಗ್ತಾನೆ. ಅವನಿಗೆ 1 ಕೋಟಿ ರೂಪಾಯಿ ಕ್ಯಾಶ್ ಕೊಡ್ತಾನೆ. ಆ ಏಜೆಂಟ್ ದುಬೈನಲ್ಲಿರೋ ತನ್ನ ಪಾರ್ಟ್ನರ್ಗೆ ಒಂದು ಫೋನ್ ಮಾಡ್ತಾನೆ ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ತಾನೆ. ಒಂದು ಸೀಕ್ರೆಟ್ ಕೋಡ್ ಹೇಳ್ತಾನೆ, ಉದಾಹರಣೆಗೆ 10 ರೂಪಾಯಿ ನೋಟ್ ನಂಬರ್. ದುಬೈನಲ್ಲಿರೋ ಪಾರ್ಟ್ನರ್ ರಾಜಕಾರಣಿಯ ಮಗನಿಗೆ ಅಷ್ಟೇ ಮೌಲ್ಯದ ದಿರಾಮ್, ಅರ್ಥಾತ್ ದುಬೈನಲ್ಲಿ ಇರುವಂತಹ ದಿರಾಮ್ ಕೊಡ್ತಾನೆ. ಅಲ್ಲಿಗೆ ಹಣ ಬಾರ್ಡರ್ ದಾಟಿಲ್ಲ, ವಿಮಾನ ಹತ್ತಿಲ್ಲ, ಬ್ಯಾಂಕ್ಗೆ ಬಂದಿಲ್ಲ, ಆದರೆ ಹಣ ತಲುಪಿದೆ.
ಇದೇ ಹವಾಲಾ. ಸಿಜೆ ರಾಯ್ ಅವರ ಮೇಲೆ ಇದ್ದ ಪ್ರಮುಖ ಆರೋಪವೇ ಇದು. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹವಾಲಾ ಹಣವನ್ನ ತೊಡಗಿಸಿ ಅದನ್ನ ವೈಟ್ ಮಾಡ್ತಾ ಇದ್ರು ಅನ್ನೋದು ಐಟಿ ಅಧಿಕಾರಿಗಳ ಶಂಕೆಗಿತ್ತು. ಆ ರಹಸ್ಯ ಕೋಣೆಯಲ್ಲಿ ಇದ್ದದ್ದು ಇದೇ ಹವಾಲಾ ದಂಧೆಯ ಲೆಕ್ಕಾಚಾರದ ಪುಸ್ತಕನ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿಜೆ ರಾಯ್ ಅವರ ಬಗ್ಗೆ ಮಾತನಾಡುವಾಗ ಅವರ ಬಿಸ್ನೆಸ್ ಬುದ್ಧಿವಂತಿಕೆಯನ್ನ ಮರೆಯೋ ಹಾಗಿಲ್ಲ ವೀಕ್ಷಕರೇ. 15 ವರ್ಷಗಳ ಹಿಂದೆ ಸರ್ಜಾಪುರ ಬರೀ ಕಾಡಿನಂತಿದ್ದ ಜಾಗ, ಯಾರೂ ಅಲ್ಲಿ ಸೈಟ್ ತಗೊಳ್ಳೋದಕ್ಕೆ ಹೋಗ್ತಾ ಇರಲಿಲ್ಲ. ಆಗ ರಾಯ್ ಹೇಳಿದ್ರು ಇದೇ ಮುಂದಿನ ತಿಂಗಳು ಅಂತ. ಇದೇ ಮುಂದಿನ ಬೆಂಗಳೂರು ಅಂತ. ಅಲ್ಲಿ 100 ಎಕರೆ ಜಾಗ ತಗೊಂಡು ಪ್ರಾಜೆಕ್ಟ್ ಶುರು ಮಾಡಿದ್ರು. ಜನ ನಕ್ಕಿದ್ರು, ಯಾರಿಗೆ ಬೇಕು ಆ ಮೂಲೆ ಜಾಗ ಅಂತ. ಆದರೆ ಇವತ್ತು ಸರ್ಜಾಪುರ ಚಿನ್ನದ ಮೊಟ್ಟೆ ಇಡುವ ಕೋಳಿಯಾಗಿದೆ. ಅವರ ಈ ದೂರದೃಷ್ಟಿಗೆ ಅವರಿಗೆ ಸಾವಿರಾರು ಕೋಟಿ ತಂದು ಕೊಟ್ಟಿತ್ತು. ಆದರೆ ಅದೇ ಹಣ, ಅದೇ ಬೆಳವಣಿಗೆ ಕೊನೆಗೆ ಅವರ ಪ್ರಾಣಕ್ಕೆ ಕುತ್ತಾಯ್ತಾ? ಅತಿಯಾದ ಆಸ್ತಿ, ಅತಿಯಾದ ಸಾಲ ಅಥವಾ ಅತಿಯಾದ ರಾಜಕೀಯ ನಂಟು ಯಾವುದು ಇವರನ್ನ ಬಲಿ ಪಡೆದುಕೊಳ್ತು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಸಿಸಿಟಿವಿ, ವಾಟ್ಸ್ಆ್ಯಪ್ ಮತ್ತು ಡೆತ್ ನೋಟ್ ರಹಸ್ಯ. ಈಗ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಡಿಸಿಪಿ ಅಕ್ಷಯ್ ಅವರ ನೇತೃತ್ವದಲ್ಲಿ ಟೀಮ್ ರಚನೆಯಾಗಿದೆ. ಪ್ರಮುಖ ಸಾಕ್ಷಿಗಳು ಅಂತ ನೋಡ್ತಾ ಹೋಗೋದಾದ್ರೆ ಸಿಸಿಟಿವಿ. ರಾಯ್ ಕಚೇರಿಗೆ ಬಂದಾಗ ಅವರ ಮುಖಭಾವ ಹೇಗಿತ್ತು? ರೂಮ್ ಒಳಗಡೆ ಹೋಗುವಾಗ ಐಟಿ ಅಧಿಕಾರಿಗಳ ಜೊತೆ ಜಗಳ ಆಡಿದ್ರ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾರೆ. ಇನ್ನು ಮೊಬೈಲ್ ಫೋನ್, ರಾಯ್ ಸಾಯುವ ಕೆಲವೇ ನಿಮಿಷಗಳ ಮುಂಚೆ ಯಾರಿಗಾದ್ರೂ ಮೆಸೇಜ್ ಮಾಡಿದ್ರ, ವಾಟ್ಸ್ಆ್ಯಪ್ ಕಾಲ್ ಮಾಡಿದ್ರ, ಆ ಕಾಲ್ ಲಿಸ್ಟ್ ಯಾರದ್ದು, ಕುಟುಂಬಸ್ಥರದ್ದ ಅಥವಾ ರಾಜಕಾರಣಿಗಳದ್ದ ಅನ್ನೋದಂತನ ಚೆಕ್ ಮಾಡ್ತಾರೆ. ಜೊತೆಗೆ ಆ ಸಾಕ್ಷಿಗಳನ್ನ, ಎವಿಡೆನ್ಸ್ಗಳನ್ನ ತಗೊಳ್ತಾರೆ. ಇನ್ನು ಮೂರನೇ ಸಾಕ್ಷಿ ಏನಂದ್ರೆ ಡೆತ್ ನೋಟ್. ಈಗ ಅವರ ಚೇಂಬರ್ನಲ್ಲಿ ಯಾವುದೇ ಡೆತ್ ನೋಟ್ ಸಿಕ್ಕಿಲ್ಲ ಅನ್ನುವಂತಹದ್ದು ಕೇಳಿ ಬರ್ತಾಗಿದ್ರೆ, ಆದರೆ ಐಟಿ ಅಧಿಕಾರಿಗಳು ಇದನ್ನ ಮುಚ್ಚಿ ಹಾಕೋದಕ್ಕೆ ಡೆತ್ ನೋಟ್ ಏನಾದರೂ ಸರ್ವನಾಶ ಮಾಡಿ ಹಾಕಿದ್ರ ಅಥವಾ ಸಾಕ್ಷಿ ನಾಶ ಮಾಡಿ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಕುಟುಂಬ ವಿದೇಶದಿಂದ ಬಂದ ಮೇಲೆ ಇನ್ನಷ್ಟು ಸತ್ಯಗಳು ಹೊರಬರಬೇಕಾಗಿದೆ. ನನ್ನ ಗಂಡನ ಸಾವಿಗೆ ಇವರೇ ಕಾರಣ ಅಂತ ಹೆಂಡತಿ ಬಾಯಿ ಬಿಟ್ರೆ ಕೇಸ್ ಬೇರೆಯದೇ ತಿರುವು ಪಡೆದುಕೊಳ್ಳುತ್ತೆ. ಇನ್ನು ಹವಾಲಾ ಭಯೋತ್ಪಾದನೆ ಕರಾಳ ಲಿಂಕ್ ಓಪನ್ ಆಗುತ್ತಾ? ಕೊನೆಯದಾಗಿ ಹವಾಲಾ ಬಗ್ಗೆ ಇನ್ನೊಂದು ಭಯಾನಕ ಸತ್ಯ ಹೇಳ್ತೀನಿ. ಅದು ಕೇವಲ ತೆರಿಗೆ ಕಳ್ಳತನ ಅಷ್ಟೇ ಅಲ್ಲ ವೀಕ್ಷಕರೇ, ದೇಶದ ಭದ್ರತೆಗೆ ಅಪಾಯ. ಯಾಕಂದ್ರೆ ಭಯೋತ್ಪಾದನೆಗೆ ಬಾಂಬ್ ಸ್ಫೋಟಿಸಲು ಹಣ ಬರೋದು ಇದೇ ಹವಾಲಾ ಮೂಲಕ. NGO ಹೆಸರಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಹಣ ಬರೋದು ಇದೇ ಮಾರ್ಗದಲ್ಲಿ. ಮೋದಿ ಸರ್ಕಾರ ನೋಟ್ ಬ್ಯಾನ್ ಮಾಡಿದ್ದು ಇದೇ ಕಾರಣಕ್ಕೆ. ಕ್ಯಾಶ್ ಇಲ್ಲದಿದ್ರೂ ಹವಾಲಾ ನಡೆಯೋದಿಲ್ಲ. ಆದರೆ ಈಗಲೂ ಈ ದಂಧೆ ನಡೀತಾ ಇದೆ ಅಂದರೆ ವ್ಯವಸ್ಥೆ ಎಷ್ಟು ಕೊಳೆತು ನಾರ್ತಾ ಇದೆ ಅಂತ ಯೋಚನೆ ಮಾಡಿ. ಸಿಜೆ ರಾಯ್ ಈ ಜಾಲದ ಒಂದು ಚಿಕ್ಕ ಕೊಂಡಿ ಮಾತ್ರ ಆಗಿದ್ರ ಅಥವಾ ಇವರೇ ಕಿಂಗ್ ಪಿನ್ ಆಗಿದ್ರ ಅನ್ನೋದು ಈಗ ತನಿಖೆ ಮಾಡಿದ ನಂತರವೇ ಗೊತ್ತಾಗಲಿದೆ. ಅಂತಿಮವಾಗಿ ಹೇಳೋದಾದ್ರೆ ವೀಕ್ಷಕರೇ, ಸಿಜೆ ರಾಯ್ ಅವರ ಸಾವು ಅನೇಕ ಉತ್ತರಗಳಿಗಿಂತ ಹೆಚ್ಚು ಪ್ರಶ್ನೆಗಳನ್ನೇ ಹುಟ್ಟು ಹಾಕ್ತಾಗಿದೆ. ಆ ರಹಸ್ಯ ಕೋಣೆ ಈಗ ಓಪನ್ ಆಗಿದೆಯಾ? ಅದರಲ್ಲಿ ಏನಿತ್ತು? ಕೇರಳ ಐಟಿ ಅಧಿಕಾರಿಗಳು ಯಾರ ಒತ್ತಡದ ಮೇಲೆ ಬಂದಿದ್ರು? 12 ರೋಲ್ಸ್ ರಾಯ್ಸ್ ಕಾರುಗಳಿದ್ದ ವ್ಯಕ್ತಿಗೆ ಒಂದು ಒಳ್ಳೆ ವಕೀಲರನ್ನ ಇಟ್ಟುಕೊಂಡು ಕೇಸ್ ಎದುರಿಸುವ ಧೈರ್ಯನೇ ಇರಲಿಲ್ವಾ? ಇದು ಆತ್ಮಹತ್ಯೆಯೋ ಅಥವಾ ವ್ಯವಸ್ಥಿತ ಹತ್ಯೆಯೋ? ಕಾಲವೇ ಉತ್ತರ ಕೊಡಬೇಕು. ವೀಕ್ಷಕರೇ, ನಿಮಗೇನನ್ಸುತ್ತೆ? ಸಿಜೆ ರಾಯ್ ಸಾವಿನ ಹಿಂದೆ ರಾಜಕೀಯ ಪಿತೂರಿ ಇದೆಯಾ? ಹವಾಲಾ ದಂಧೆಗೆ ಬ್ರೇಕ್ ಹಾಕೋದು ಹೇಗೆ? ಐಟಿ ಅಧಿಕಾರಿಗಳ ವರ್ತನೆ ಸರಿನಾ? ಕೆಫೆ ಕಾಫಿ ಡೇ ಸಿದ್ಧಾರ್ಥ ಆಯ್ತು, ಈಗ ಕಾನ್ಫಿಡೆಂಟ್ ಗ್ರೂಪ್ನ ಸಿಜೆ ರಾಯ್. ಕೇಂದ್ರದ ಐಟಿ ಮತ್ತು ಇಡಿ ಸಂಸ್ಥೆಗೆ ಕಿರುಕುಳ. ಕೇಂದ್ರದ ಐಟಿ ಮತ್ತು ಇಡಿ ಸಂಸ್ಥೆಗಳ ಕಿರುಕುಳಕ್ಕೆ ನಮ್ಮ ಉದ್ಯಮಿಗಳು ಬಲಿಯಾಗ್ತಾ ಇದ್ದಾರಾ? ಉದ್ಯೋಗ ನೀಡುವವರನ್ನೇ ಸಾವಿನ ದವಡೆಗೆ ತಳ್ಳುವುದು ಯಾವ ನ್ಯಾಯ? ಇದು ಪ್ರಗತಿಯೋ ಅಥವಾ ವಸೂಲಿ ರಾಜಕೀಯವೋ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.